ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶಿರೀಷ ದೇವಿ ಮಂಗಲ ದೇವತಾ. ಭಾರತದ ಶಾಂತಿ ಪರ್ವದಲ್ಲಿ ಒಂದು ಅಪೂರ್ವವಾದ ವಿಷಯ, ಅನೇಕರಿಗೆ ಆ ವಿಷಯ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ಯಜ್ಞದಲ್ಲಿ ಪಶು ಬಲಿ ಕೊಡ್ತಾ ಇದ್ದರು. ಆಡು ಕುರಿ ಮುಂತಾದ ಪ್ರಾಣಿಗಳನ್ನು ಹಿಂಸೆ ಮಾಡಿ ಅದು ಬಲಿ ಕೊಡ್ತಾ ಇದ್ದರು. ಈಗಲೂ ಕೂಡ ಮಾಧ್ವರು ಬಿಟ್ಟು ಉಳಿದ ಕಡೆಗಳಲ್ಲಿ ಯಜ್ಞದಲ್ಲಿ ಪಶು ಬಲಿ ಕ್ರಮ ಈಗ ಉಂಟು. ಮಾಧ್ವರಲ್ಲಿ ಮಾತ್ರ ಆ ಸಂಪ್ರದಾಯ ಇಲ್ಲ. ಬೇರೆ ಯಜ್ಞಗಳಲ್ಲಿ, ಶ್ರೌತ ಯಜ್ಞದಲ್ಲಿ ಪಶುವನ್ನೇ ಆಡನ್ನು ಬಲಿ ಕೊಟ್ಟು ಅಂಥ ಯಜ್ಞ ನಮ್ಮ ದೇಶದಲ್ಲಿ ವೈದಿಕ ಸಮಾಜದಲ್ಲಿ ಅನೇಕ ಕಡೆ ನಡೀತಾ ಇದೆ ಈಗಲೂ ಕೂಡ. ಅದಕ್ಕೆಲ್ಲ ಶಾಸ್ತ್ರ ಸಮ್ಮತಿ ಉಂಟು ಅಂತ. ಹೀಗೆ ಈ ಸಂದರ್ಭದಲ್ಲಿ ವಿಷಯದಲ್ಲಿ ನಮ್ಮ ಗುರುಗಳಾದ ವಿದ್ಯಾಮಾನ ತೀರ್ಥರಿಗೂ ದೊಡ್ಡ ಅನಂತಕೃಷ್ಣ ಶಾಸ್ತ್ರಿಗಳಿಗೂ ಚರ್ಚೆ ನಡೆದದನ್ನು ನಾನು ನೋಡಿದ್ದೇನೆ. ಯಜ್ಞದಲ್ಲಿ ಪಶು ಬಲಿ ಇದೆ ಅಂತ ಈಗ ಅನೇಕ ಪುರೋಹಿತರು ವೈದಿಕರು ಈಗಲೂ ಸಮರ್ಥನೆ ಮಾಡ್ತಾ ಇದ್ದಾರೆ. ಅಂಥ ಯಜ್ಞಗಳು ನಡೀತಾ ಇದೆ. ಅದರ ಮಹಾಭಾರತದ ಒಂದು ಘಟ್ಟ ಶಾಂತಿ ಪರ್ವದಲ್ಲಿ ಒಂದು ದೊಡ್ಡ ಯಜ್ಞ ನಡೀತಾ ಇತ್ತು. ಆ ಯಜ್ಞದಲ್ಲಿ ಚರ್ಚೆ ಬಂತು, ಅದೇನು ಎಷ್ಟವ್ಯಂ, ಯಜ್ಞದಲ್ಲಿ ಅಜ ಅಂದರೆ ಆಡು, ಅಜ ಬಲಿ ಕೊಡಬೇಕು ಅಂತ ಚರ್ಚೆ ಬಂತು. ಋಷಿಗಳೆಲ್ಲ ಅಜ ಬಲಿ ಕೊಡಬಾರದು, ಬೀಜಿ ಯಜ್ಞೇಶು ಎಷ್ಟವ್ಯಂ. ಅಜ ಅಲ್ಲ, ಅಜ ಅಂದರೆ ಒಂದು ಬೀಜ, ಧಾನ್ಯ. ಆ ಧಾನ್ಯದಿಂದ ಯಾಗ ಹೊರತು ಆಡನ್ನು ಕೊಂದು ಅದರ ಮಾಂಸದಿಂದ ಯಜ್ಞ ಅಂತ ಒಂದು ಹಿಂಸಾತ್ಮಕ ಯಜ್ಞಕ್ಕೆ ಅವಕಾಶ ಇಲ್ಲ, ಅದು ಮಾಡಬಾರದು ಎಂಬುದಾಗಿ ಋಷಿಗಳ ಅಭಿಪ್ರಾಯ. ಅದೇ ಸಂಜ್ಞಾನಿ ಬೀಜಾಣಿ ಛಾಗಮನೋ ಹಂತು ಮರ್ಗತ. ಅದಾದ ಬೀಜ, ಆಡಲ್ಲ, ಆಡನ್ನು ಕೊಲ್ಲಬೇಡಿ, ಆಡನ್ನು ಕೊಂದು ಆ ಮಾಂಸದಿಂದ ಪಶು ಬಲಿ ಕೊಡಬೇಡಿ ಎಂಬುದಾಗಿ ಋಷಿಗಳು. ಆದರೆ ದೇವತೆಗಳು ಅದಕ್ಕೆ ಬೆಂಬಲ ಕೊಟ್ಟರಂತೆ. ಅವರು ಪ್ರದರ್ಶನ, ದೇವತೆಗಳು ಪರೀಕ್ಷೆ ಮಾಡೋದು ಜನರು ಹೇಗೆ ಮಾಡ್ತಾರೆ. ದೇವತೆಗಳು ಅದೇ ಬಲಿ ಕೊಡಬೇಕು, ಆಡನ್ನೇ ಕೊಲ್ಲಬೇಕು ಅಂತ ದೇವತೆಗಳ ಪಕ್ಷ. ಋಷಿಗಳ ಪಕ್ಷ ಅಜ ಬಲಿ ಕೊಡಬಾರದು, ಆಡನ್ನು ಕೊಲ್ಲಬಾರದು. ಅವ್ರು ಹೇಳ್ತಾ ಇದ್ದಾರೆ, ನೈಷ ಧರ್ಮ ಸತಾಂ ದೇವಾ ಎತ್ತರ ವಧ್ಯೇತವೇ ಪಶು. ದೇವತೆಗಳೇ, ಇದು ಧರ್ಮವಲ್ಲ. ಎಲ್ಲಿ ಪಶು ವಧೆ ಆಗ್ತದೋ ಅದು ಧರ್ಮವೇ ಅಲ್ಲ. ಇದಂ ಕೃತಯುಗಂ, ಶ್ರೇಷ್ಠವಾದ ಕೃತಯುಗ. ಇಂಥ ಕೃತಯುಗದಲ್ಲಿ ಯಜ್ಞದಲ್ಲಿ ಪಶುವನ್ನು ಬಲಿ ಕೊಡುವ ಹಿಂಸಾ ಕಾರ್ಯ ಎಷ್ಟು ಮಾತ್ರಕ್ಕೂ ನಡೆಯಬಾರದು ಎಂಬುದಾಗಿ ಋಷಿಗಳ ವಾದ. ಚರ್ಚೆ ಬಂತು. ಆಗ ಅಲ್ಲಿ ಉಪರಿಚರ ವಸುವುದು ಚಕ್ರವರ್ತಿ ರಾಜ, ಎಲ್ಲರಿಗೂ ಬಹಳ ಗೌರವಾರ್ಹ. ಅವನು ಬಂದ. ಅವನಿಗೆ ಆಕಾಶದಲ್ಲೇ ಸಂಚಾರ ಮಾಡುವ ಶಕ್ತಿ ಇತ್ತು. ಅಂತರಿಕ್ಷಚರ ಉಪರಿಚರ ವಸು ಅಂತ ಬಹಳ ಪ್ರಸಿದ್ಧ. ಅವನು ಬಂದಾಗ ಎಲ್ಲ ವಿಚಾರ ಮಾಡು, ಇವನ ವಿಚಾರ ಮಾಡುವ, ಇವನ ಅಭಿಪ್ರಾಯ ಕೇಳೋಣ ಅಂತ ಋಷಿಗಳು ದೇವತೆಗಳು ಉಪರಿಚರ ವಸುವಿನಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಇವರು ಯಾವುದೇ ರೀತಿಯಿಂದ ಒಂದು ಥರದ ಪಕ್ಷಪಾತಕ್ಕೆ ಒಳಗಾಗಿ ದಾಕ್ಷಿಣ್ಯಕ್ಕೆ ಒಳಗಾಗಿ ಮಾತಾಡುವುದಿಲ್ಲ. ಸತ್ಯವನ್ನೇ ಹೇಳ್ತಾನೆ, ಶಾಸ್ತ್ರ ಸಮ್ಮತವಾದ್ದನ್ನೇ ಹೇಳ್ತಾನೆ ಅಂಥೇಳಿ ಎಲ್ಲರೂ ಅವನಲ್ಲಿ ನಂಬಿಕೆ ಇಟ್ಟು ಕೇಳ್ತಾರೆ. ಓ ರಾಜನ್ ಕೇನ ಎಷ್ಟವ್ಯಂ, ಓ ರಾಜನ ಯಾವುದರಿಂದ ಯಾಗ ಮಾಡಬೇಕು, ಅದೇನ ಔಷಧಿಯಿಂದಲೋ ಆಡಿನಿಂದಲೋ ಹೇಳು. ಯಾವುದೇ ಏತನ್ನ ಸಂಶಯಂ ಚಿಂದಿ, ನೀನು ಪ್ರಮಾಣ ನೀನು ಹೇಳು. ಯಜ್ಞದಲ್ಲಿ ಆಡನ್ನು ಬಲಿ ಕೊಡಬೇಕೋ, ಔಷಧಿಯನ್ನು ಪುರೋನಾಶ ಮಾಡಿ ಹವಿಸು ಮಾಡಿ ಅದನ್ನು ಅಗ್ನಿ ಹಾಕಬೇಕು ಹೇಳುವಾಗ ಕೈ ಮುಗಿದು ಹೇಳ್ತಾ ಇದ್ದಾನೆ, ಇನ್ನು ಯಾರ ಪಕ್ಷ, ಆಡು ಅಂತ ಹೇಳ್ತಕ್ಕವ್ರು ಯಾರು, ಔಷಧಿ ಅಂತ ಹೇಳ್ತಕ್ಕವ್ರು ಯಾರು ಅಂತ ಪ್ರಶ್ನೆ ಮಾಡಿದ. ದೇವತೆಗಳು ಆಡು ಕೊಡಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಋಷಿಗಳು ಆಡು ಬೇಡ, ಹಿಂಸೆ ಬೇಡ, ಔಷಧಿಯಿಂದ ಹವಿಸ್ಸು ಮಾಡಿ ಅದನ್ನು ಅಗ್ನಿಗೆ
ಆಹುತಿ ಕೊಡಬೇಕು ಅಂತ ನಮ್ಮ ಪಕ್ಷ. ಈ ದೇವತೆಗಳಿಗೂ ನಮಗೂ ವಿವಾದ ಆಗಿದೆ, ನೀನು ಹೇಳು ಶಾಸ್ತ್ರಸಮ್ಮತವಾದ ವಿಚಾರ. ಆಗ ಅವನು ಹೇಳ್ತಾನೆ, ಅವನಿಗೆ ಸ್ವಲ್ಪದಲ್ಲಿ ಋಷಿಗಳೆಲ್ಲ ಸಾಮಾನ್ಯ, ದೇವತೆಗಳು ಅಂದರೆ ಭಾರಿ ದೊಡ್ಡ ಶ್ರೀಮಂತಿಕೆ ಉಳ್ಳವರು, ಭಾರಿ ವೈಭವವುಳ್ಳವರು. ಋಷಿಗಳೆಲ್ಲ ಅರಣ್ಯವಾಸಿಗಳು, ಸ್ವಲ್ಪ ದೇವತೆಗಳ ಪಾರ್ಟಿಗೆ ಸೇರಿದರೆ ಒಳ್ಳೆಯದು ಅಂತ ಆ ರಾಜನಿಗೆ ಸ್ವಲ್ಪ ತಪ್ಪು ಕಲ್ಪನೆ ಬಂತು. ಈ ದೇವತೆಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೋ ಅವರ ಅಭಿಪ್ರಾಯ ಏನು ಇನ್ನೂ ಗೊತ್ತಾಗಲಿಲ್ಲ, ಪರೀಕ್ಷೆ ಮಾಡೋದು ಅಂತ ಗೊತ್ತಿಲ್ಲ ಅವರಿಗೆ. ಅಂತೂ ದೇವತೆಗಳ ಪಕ್ಷ ಹಿಡಿದೇ ಒಳ್ಳೆಯದು, ಋಷಿಗಳಿಗಿಂತ ದೇವತೆಗಳ ಪಕ್ಷ ಹಿಡಿಯೋಣ ಅಂಥೇಳಿ ಅವನು ಸ್ವಲ್ಪ ಪಕ್ಷಪಾತ ಮಾಡಿದ, ಸರಿಯಾದ ರೀತಿಯಿಂದ ವಿಮರ್ಶೆ ಮಾಡಲಿಲ್ಲ. ಅವನು ಹೇಳ್ತಾನೆ, ದೇವತೆಗಳು ಹೇಳುವುದೇ ಸರಿ, ಆಣಿನ ಮಾಂಸದಿಂದಲೇ ಹೋಮ ಮಾಡಬೇಕು ಅಂತ ರೂಲಿಂಗ್ ಕೊಟ್ಟುಬಿಟ್ಟ. ಋಷಿಗಳಿಗೆ ಸಿಟ್ಟು ಬಂತು, ಏನು ನೀನೊಂದು ದೇವತೆಗಳ ಮುಖ ನೋಡಿ ನಾವೆಲ್ಲ ಬರೀ ಬಡವರು ಋಷಿಗಳು ಎಂಬುದಾಗಿ ನಮ್ಮನ್ನು ಅಲಕ್ಷ್ಯ ಮಾಡಿ ಪಕ್ಷಪಾತದ ನಿರ್ಣಯ ಕೊಟ್ಟಿದ್ದಿ. ನಾನು ನಿಷ್ಪಕ್ಷಪಾತಿ ಅಂತ ನಿನ್ನಲ್ಲಿ ವಿಶ್ವಾಸವಿಟ್ಟರೆ ನೀನು ಪಕ್ಷಪಾತದಿಂದ ದೇವತೆಗಳ ಪಕ್ಷ ಹಿಡಿದು ಶಾಸ್ತ್ರ ವಿರುದ್ಧವಾಗಿ ಆಣಿನ ಮಾಂಸದಿಂದ ಬಲಿ ಕೊಡಬೇಕು ಅಂತ ಹೇಳಿದೆ. ನಿನಗೆ ಈಗಲೇ ಇಷ್ಟವರೆಗೆ ಆಕಾಶದಲ್ಲಿ ಹಾರಾಡ್ತವರು, ಆಕಾಶ ಅಲ್ಲ ಭೂಮಿ ಇಲ್ಲ, ಭೂಮಿಯ ಕೆಳಗೆ ಪಾತಾಳದಲ್ಲಿ ಒಂದು ಬಿಲದಲ್ಲಿ ವಾಸ ಮಾಡಬೇಕು. ನಿನಗೆ ಆಕಾಶವೂ ಇಲ್ಲ ಭೂಮಿಯೂ ಇಲ್ಲ, ಅದರ ಕೆಳಗೆ ಈಗ ಅಧಪಾತ, ಅಲ್ಲಿ ವಾಸ ಮಾಡಬೇಕು ಅಂತ ಶಾಪವನ್ನೇ ಕೊಟ್ಟರು. ಒಂದು ಪಕ್ಷ ನಮ್ಮದು ಸರಿಯಾದರೆ ಈಗ ಶಾಪ ಅಂಟಬಾರದು, ಸರಿ ಆಗದಿಲ್ಲ ಆದರೆ ಈಗ ಶಾಪ ಅಂಟಬಾರದು. ನಮ್ಮದು ಸರಿಯಾಗಿದ್ದರೆ ಈಗ ಶಾಪ ಅಂಟಬೇಕು, ಸರಿಯಾಗಿಲ್ಲ ನಾವು ನಮ್ಮ ನಿರ್ಣಯ ತಪ್ಪಾಗಿದ್ದರೆ ನಾವೇ ಬೇಕಾದರೆ ಅಧಪಾತಕ್ಕೆ ಹೋಗ್ತೇವೆ, ಭೂಮಿ ಅಡಿಗೆ ನಾವೇ ಹೋಗ್ತೇವೆ. ಸತ್ಯಕ್ಕೆ ಸರಿಯಾಗಿ ಆಗಬೇಕು. ನಿನ್ನದು ತಪ್ಪಾಗಿದ್ದರೆ ನಿನಗೆ ಅಧಪಾತ, ನಿನ್ನದೇ ಸರಿಯಾಗಿದ್ದರೆ ನಾವು ಅಧಪಾತಕ್ಕೂ ಸಿದ್ಧ ಅಂತ ಶಾಪವೇ ಕೊಟ್ಟರು. ತಪ್ಪನೆ ಉಪರಿಚರ ಬಸು ಆಕಾಶದಲ್ಲಿ ಹಾರಾಡ್ತಾ ಇದ್ದವನು ಭೂಮಿಯ ಕೆಳಗೆ ಬಿಲಕ್ಕೆ ಹೋಗಿ ಅಲ್ಲಿ ಕುಳಿತುಕೊಳ್ಬೇಕಾಯ್ತು. ತಪ್ಪಾಯಿತು ಅಂತ ಬಹಳ ಕೇಳಿಕೊಂಡ, ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿದ. ದೇವತೆಗಳು ಅವನ ಮೇಲೆ ಕರಳು ಬಂತು, ಪಾಪ ನಮ್ಮ ಪಟ್ಟ ಹಿಡಿದವನಿಗೆ ಅಧಪಾತವಾಯಿತು ಅಂತ ಹೇಳಿ, ನೀವು ಪರಮಾತ್ಮನನ್ನು ಭಗವಂತನನ್ನು ಪ್ರಾರ್ಥನೆ ಮಾಡು, ನೀನು ಮಾಡಿದ ತಪ್ಪು, ಋಷಿಗಳಿಗೆ ವಿರುದ್ಧವಾಗಿ ನೀನು ದೇವತೆಗಳ ಪಕ್ಷ ಅಂತ ಹೇಳಿ ಮಾಂಸದ ಬಲಿ ಕೊಡಬೇಕು ಅಂತ ನೀನು ಏನು ಜಡ್ಜ್ಮೆಂಟ್ ಕೊಟ್ಟು ಅದು ತಪ್ಪು. ರಾಜ ಅಂತ ನಿನ್ನ ಮೇಲೆ ಗೋರ್ಮೆಂಟ್ ಕೊಟ್ಟಿದ್ದಾರೆ, ನೀನು ಪಕ್ಷಪಾತಪೂರ್ಣವಾದ ಜಡ್ಜ್ಮೆಂಟ್ ಕೊಟ್ಟಿದ್ದಿ, ಅದರಿಂದ ನಿನಗೆ ತಪ್ಪಾಗಿದೆ. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡು. ಕೊನೆಗೆ ಭಗವಂತನನ್ನು ಅವನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಗರುಡನನ್ನು ಕಳಿಸಿಕೊಟ್ಟು ಅವನನ್ನು ಮೇಲಕ್ಕೆ ಎತ್ತಿ ಆಕಾಶಕ್ಕೆ ಹಾರಿಸಿದರು. ಶಾಪ ಮೋಕ್ಷ ಆಯಿತು. ದೇವತೆಗಳು ಹೇಳಿದರು, ಋಷಿಗಳು ಶಾಪ ಕೊಟ್ಟಿದ್ದಾರೆ, ಅದು ಹುಸಿಯಾಗಬಾರದು, ಆದರೆ ನೀನು ಬೀಳಲೇಬೇಕು. ಆದರೆ ನೀನು ಭಗವಂತನ ಪ್ರಾರ್ಥನೆ ಮಾಡಿ ಅವನ ಅನುಗ್ರಹದಿಂದ ಪುನಃ ಹಿಂದಿನ ಸ್ಥಾನ ಉಪರಿಚರ ವಸವಾಗಿ ಆಕಾಶದಲ್ಲಿ ಸಂಚಾರ ಮಾಡುವ ಹಿಂದಿನ ವೈಭವ ಶಕ್ತಿ ಅದನ್ನು ನೀನು ಪಡೆ, ಋಷಿಗಳಿಗೆಲ್ಲ ಕ್ಷಮೆ ಕೇಳು ಎಂಬುದಾಗಿ ದೇವತೆಗಳು ಹೇಳಿದರು. ಆ ರೀತಿಯಾಗಿ ತೀರ್ಮಾನ ಆಯಿತು. ಆದ್ದರಿಂದ ಯಜ್ಞದಲ್ಲಿ ಪಶುಬಲಿ ಕೂಡುದು. ಪಶುಬಲಿ ಎಂದರೆ ಪಿಷ್ಟ ಪಶು, ಅದಕ್ಕೆ ಜೀವನ ಚೈತನ್ಯ ಆವಾಹನ ಮಾಡಿ ಅದರ ಬಲಿ, ಹೊರತು ನಿಜವಾದ ಪಶುವನ್ನು ಹಿಂಸೆ ಮಾಡಿ ಬಲಿ ಕೊಡಬಾರದು. ಧಾನ್ಯದಿಂದ ಪಶುವನ್ನು ಮಾಡಿ ಅದನ್ನು ಬಲಿ ಕೊಡಬೇಕು, ಹೊರತು ನಿಜವಾದ ಪಶುವಿನ ಬಲಿ ಕೊಡಬಾರದು ಅಂತ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಅನೇಕರಿಗೆ ತಪ್ಪು ಕಲ್ಪನೆ ಉಂಟು, ನಮ್ಮ ಯಜ್ಞದಲ್ಲಿ ಪಶು ಬಲಿಗೆ ಅವಕಾಶ ಇದೆ ಅಂತ ಅನೇಕ ಶಾಸ್ತ್ರದಲ್ಲಿಯೂ ಅಂಥ ಮಾತು ತೋರ್ತಾ ಇದೆ. ಆದರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ 2 ಕಡೆ, ಇನ್ನೊಂದು ಕಡೆ ಕೂಡ ಯಜ್ಞದಲ್ಲಿ ಹಿಂಸೆಗೆ ಅವಕಾಶ ಇಲ್ಲ. ಇದು ನಮ್ಮ ಧರ್ಮದ ಮೇಲೆ ದೊಡ್ಡ ಆರೋಪ. ಆಧುನಿಕರು, ನಮ್ಮ ವೈದಿಕರು ಯಜ್ಞದಲ್ಲಿ ಪಶು ಬಲಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಅದರ ಮಹಾಭಾರತ ನೋಡುವಾಗ ಸ್ಪಷ್ಟವಾಗಿ ಅದರ ನಿರಾಕರಣೆ ಇದೆ. ಅನಂತಕೃಷ್ಣ ಶಾಸ್ತ್ರಿಗಳು ಕೂಡ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಅಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಯಜ್ಞದಲ್ಲಿ ಪಶುವನ್ನು ಕೊಲ್ಲಬಾರದು, ಅಹಿಂಸಾತ್ಮಕವಾಗಿ ಮಾಡಬೇಕು. ಧಾನ್ಯದಿಂದ ಹಿಟ್ಟು ಮಾಡಿ ಅದರಿಂದ ಪಶುವನ್ನು ಮಾಡಿ ಅದನ್ನು ಬಲಿ ಕೊಡಬೇಕು ಹೊರತು
ಜೀವಂತ ಪಶುವನ್ನು ಕೊಡಬಾರದು ಎಂಬುದು ಮಹಾಭಾರತದ ಶಾಂತಿ ಪರದ ಒಂದು ವಿಷಯ. ಅನೇಕರಿಗೆ ಗೊತ್ತಿಲ್ಲ. ಇದು ಅಪೂರ್ವವಾದ ವಿಷಯ. ನಮ್ಮ ಶಾಸ್ತ್ರದ ಮೇಲೆ ಬರತಕ್ಕ ದೊಡ್ಡ ಕಳಂಕ. ಪ್ರಾಚೀನ ಕಾಲದಲ್ಲಿ ಯಜ್ಞದಲ್ಲಿ ಪಶುವನ್ನು ಮಾಡಿ ಅದನ್ನು ತಿಂತಾ ಇದ್ದರು ಎಂಬಂಥ ತಪ್ಪು ಕಲ್ಪನೆಗೆ ಅವಕಾಶವಾಗದಂಥ ಒಂದು ಉಲ್ಲೇಖ ಭಾರತದ ಶಾಂತಿ ಪರದಲ್ಲಿ ಉಂಟು. ನಮ್ಮ ಆಚಾರ್ಯರು ಕೂಡ ಯಜ್ಞದಲ್ಲಿ ಒಂದು ಯಜ್ಞ ನಡೆಯಿತು. ಆಗ ಅಲ್ಲಿ ಪಶುಬಲಿಯ ಪ್ರಶ್ನೆ ಬಂತು. ಕೂಡುವುದು ಅಂತ ಆಚಾರ್ಯರು ನಿಲ್ಲಿಸಿದರು. ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ತಮ್ಮ ಅಭಿಪ್ರಾಯದಂತೆ ಅಲ್ಲಿ ಆಗಿನ ಆ ಭಾಗದ ರಾಜರನ್ನು ಊರಿನ ಪ್ರಮುಖರನ್ನು ಇಟ್ಟುಕೊಂಡು ದೊಡ್ಡ ಚರ್ಚೆ ನಡೆಸಿ ಶ್ರೀ ಮಧ್ವಾಚಾರ್ಯರು ಆ ಕಾಲದಲ್ಲಿ ತಮ್ಮ ಅವರಿಂದ ಒಂದು ಯಜ್ಞವನ್ನು, ಪಶುಬಲಿ ಇಲ್ಲದ ಯಜ್ಞವನ್ನು ಮಾಡಿಸಿದರು. ಅದೇ ನಮ್ಮ ಮಾತೃ ಸಂಪ್ರದಾಯದಲ್ಲಿ ಪಶುಬಲಿ ಇಲ್ಲದ ಯಜ್ಞ. ಬೇರೆ ಎಲ್ಲ ಕಡೆಗಳಲ್ಲಿ ಕೂಡ ಯಜ್ಞದಲ್ಲಿ ಪಶುಬಲಿ ಇದೆ. ಆದರೆ ಶ್ರೀ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ಎಲ್ಲ ಅಹಿಂಸಾತ್ಮಕ ಯಜ್ಞ. ಇದು ನಾವೆಲ್ಲ ಅಭಿಮಾನ ಪಡಬೇಕಾದ ದೊಡ್ಡ ವಿಷಯ. ಶ್ರೀಮದಾಚಾರ್ಯರು ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಾರೆ. ಯಜ್ಞದಲ್ಲಿ ಪಶು ಹಿಂಸೆ ಇಲ್ಲದ ಯಜ್ಞದ ಆರಂಭ ಅದು ಮೊದಲಿಂದ ಇತ್ತು. ತಪ್ಪು ಕಲ್ಪನೆಯಿಂದ ಪಶುಬಲಿ ಪ್ರಾರಂಭವಾಯಿತು. ಅದನ್ನು ನಿಲ್ಲಿಸಿ ಸರಿಯಾದ ರೀತಿಯ ಸಾತ್ವಿಕ ಯಜ್ಞವನ್ನು ಶ್ರೀಮದಾಚಾರ್ಯರು ನಡೆಸಿದ್ದರೆಂಬುದು ಸುಮಧ್ವ ವಿಜಯದಲ್ಲಿ ಕಂಡು ಬರುತ್ತಾ ಇದೆ. ಇದಕ್ಕೆ ಮಹಾಭಾರತದ ದೊಡ್ಡ ಆಧಾರ. ಮಹಾಭಾರತ ಸ್ಪಷ್ಟವಾಗಿ ಕೃತಯುಗದಲ್ಲೇ ಕೂಡುದು, ಕಲಿಯುಗದಲ್ಲಿ ಅಂತೂ ಸರ್ವಥಾ ಕೂಡುದು ಎಂಬುದಾಗಿ ಇದೊಂದು ವಿಶಿಷ್ಟವಾದ ವಿಷಯ ಶಾಂತಿ ಪರದಲ್ಲಿ ಹೇಳಿದೆ. ಆಚಾರ್ಯರು ಅದರಂತೆ ನಡೆಸಿದ್ದಾರೆ. ಆಚಾರ್ಯರು ನಡೆಸಿದ್ದಕ್ಕೆ ಸ್ಪಷ್ಟವಾದ ಪ್ರಮಾಣ ಮಹಾಭಾರತದ ಶಾಂತಿ ಪರದಲ್ಲಿ ಇದೆ ಎಂಬುದನ್ನು ನಾನಿಲ್ಲಿ ಹೇಳ ಬಯಸ್ತಾ ಇದ್ದೇವೆ. ಇನ್ನು ಇದರ ಬಗ್ಗೆ ಎಲ್ಲ ಪಂಡಿತರು ವಿಚಾರ ಮಾಡಬೇಕಾದ ಅಂಶವಿದೆ. ಅದನ್ನು ಈ ಸದ್ಯದಲ್ಲಿ ಪಶುಬಲಿಯ ಬಗ್ಗೆ ಏನೇನು ಆಧಾರಗಳುಂಟು, ಇದಕ್ಕೆ ಏನು ಅಭಿಪ್ರಾಯ ಎಂಬುದನ್ನು ಮತ್ತೊಮ್ಮೆ ವಿಚಾರ ಮಾಡುವಂಥ ಒಂದು ಆಲೋಚನೆ ನಮಗಿದೆ. ಅಂತ ಆಚಾರ್ಯರು ಅಂಥ ಕ್ರಾಂತಿ ಮಾಡಿದ್ದಾರೆ. ಅದಕ್ಕೆ ಸರಿಯಾದ ಪ್ರಮಾಣ ಮಹಾಭಾರತದ ಶಾಂತಿ ಪರದಲ್ಲಿದೆ. ಇವತ್ತಿನ ಪ್ರವಚನವನ್ನು ಕೂಡ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ.